ಒಂದು ಸಣ್ಣ ಭಯಾನಕ ಕಥೆ ಇಲ್ಲಿದೆ. ರಾತ್ರಿ ಮಕ್ಕಳು ಕಣ್ಮರೆಯಾದ ನಂತರ ಚಿಕ್ಕ ಪಟ್ಟಣವಾದ ರಾವೆನ್ಸ್ವುಡ್ ಎಂದಿಗೂ ಒಂದೇ ಆಗಿರಲಿಲ್ಲ. ಇದು ಒಂದು ವಿಶಿಷ್ಟವಾದ ಬೇಸಿಗೆಯ ಸಂಜೆ. ಮಕ್ಕಳು ಆಟವಾಡಲು ಸ್ಥಳೀಯ ಉದ್ಯಾನವನದಲ್ಲಿ ಜಮಾಯಿಸಿದ್ದರು. ಆದರೆ ಸೂರ್ಯನು ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಅವು ಕಣ್ಮರೆಯಾದವು. ಮೊದಮೊದಲು ಇದು ಚೇಷ್ಟೆ ಎಂದು ಊರಿನವರು ಅಂದುಕೊಂಡರು. ದಿನ ಕಳೆದಂತೆ ವಾಸ್ತವ ತಿಳಿಯಿತು. ಮಕ್ಕಳು ಮಾಯವಾದರು. 1 ವರ್ಷದ ನಂತರ ಉದ್ಯಾನವನದಲ್ಲಿ ಒಂದು ವಿಚಿತ್ರ ಆಕೃತಿ ಕಾಣಿಸಿಕೊಂಡಿತು. ಅದು ಉದ್ದವಾದ ಬೆಳ್ಳಿಯ ಕೂದಲು ಮತ್ತು ಉಬ್ಬುಗಳಂತೆ ಹೊಳೆಯುವ ಕಣ್ಣುಗಳನ್ನು ಹೊಂದಿರುವ ಮಹಿಳೆ. ಅವಳು ಕಾಡುವ ಮಧುರವನ್ನು ಪಿಸುಗುಟ್ಟಿದಳು. ಅದು ಪಟ್ಟಣವಾಸಿಗಳನ್ನು ಸೆಳೆಯುವಂತೆ ತೋರುತ್ತಿತ್ತು. ಅವರು ಸಮೀಪಿಸುತ್ತಿದ್ದಂತೆ ಅವರ ಬೆನ್ನುಮೂಳೆಯಲ್ಲಿ ತಣ್ಣಗಾಗುವ ಧ್ವನಿಯಲ್ಲಿ ಅವಳು ಹೇಳಿದಳು, ನಾನು ನಿಮಗಾಗಿ ಕಾಯುತ್ತಿದ್ದೆ, ನೀವು ಇಲ್ಲಿಗೆ ಬರಬಾರದಿತ್ತು. ಮತ್ತು ನಂತರ ಮಕ್ಕಳು ಮತ್ತೆ ಕಾಣಿಸಿಕೊಂಡರು. ಅವರ ಕಣ್ಣುಗಳು ಕಲ್ಲಿದ್ದಲಿನಂತೆ ಕಪ್ಪು, ಅವರ ಚರ್ಮವು ರಾತ್ರಿಯಂತೆ ಬೂದುಬಣ್ಣ. ಅವರು ಒಗ್ಗಟ್ಟಿನಿಂದ ಚಲಿಸಿದರು. ಅವರ ಧ್ವನಿಗಳು ಅದೇ ಕಾಡುವ ಮಧುರವನ್ನು ಪಿಸುಗುಟ್ಟಿದವು. ಊರಿನವರು ಓಡಿಹೋಗಲು ಪ್ರಯತ್ನಿಸಿದರು, ಆದರೆ ಅದು ತುಂಬಾ ತಡವಾಗಿತ್ತು. ಮಕ್ಕಳು ಅವರನ್ನು ಸುತ್ತುವರೆದರು. ಅವರ ಕಣ್ಣುಗಳು ಪಾರಮಾರ್ಥಿಕ ಬೆಂಕಿಯಿಂದ ಉರಿಯುತ್ತವೆ. ತದನಂತರ ಕತ್ತಲೆ ಅವರನ್ನು ಆವರಿಸಿತು. ಮರುದಿನ ಬೆಳಿಗ್ಗೆ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಮಾತ್ರ ಜೀವಂತವಾಗಿ ಕಂಡುಕೊಂಡರು. ಅವಳು ನೋಡಿದ ಸಂಗತಿಯಿಂದ ಹುಚ್ಚುತನದವರಾಗಿದ್ದರು. ಅವಳು ಒಂದೇ ನುಡಿಗಟ್ಟು ಪಿಸುಗುಟ್ಟಿದಳು, ಮಕ್ಕಳು ಅವರು ತೋರುವಂತಿಲ್ಲ. ಆ ದಿನದಿಂದ ರಾವೆನ್ಸ್ವುಡ್ ಒಂದು ಪ್ರೇತ ಪಟ್ಟಣವಾಗಿತ್ತು. ಅವರು ಅಂದುಕೊಂಡಂತೆ ಇರದ ಮಕ್ಕಳ ಪ್ರತೀಕಾರದ ಆತ್ಮಗಳಿಂದ ಕಾಡುತ್ತದೆ. ನೀವು ಅದನ್ನು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇವೆ. ನಿಮಗೆ ಇನ್ನೊಂದು ಬೇಕಾದರೆ ನನಗೆ ತಿಳಿಸಿ.